ನಮ್ಮ ಮನೆಯಲ್ಲಿ ನಾನು, ನನ್ನ ಪತಿ ರವಿ ಮತ್ತು ನನ್ನ ಮಗ ಅರ್ಜುನ್ ಮಾತ್ರನೇ ಇರುವುದು. ರವಿಗೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ, ಬೆಳಗ್ಗೆ ಹೋದರೆ ಬರೋದು ರಾತ್ರಿ ತುಂಬಾ ತಡವಾಗಿ. ಇನ್ನು ನನ್ನ ಮಗ ಅರ್ಜುನ್ 4ನೇ ಕ್ಲಾಸ್ ಓದುತ್ತಿದ್ದಾನೆ. ಅವನ ಸ್ಕೂಲ್ ಮತ್ತೆ ಟ್ಯೂಷನ್ ಮುಗಿಸಿ ಬರೋದು ಸಂಜೆ 6 ಗಂಟೆ ಆಗುತ್ತೆ. ಇನ್ನು ನಾನು ಮನೆ ಕೆಲಸ ನಿರ್ವಹಿಸೋ ಗೃಹಿಣಿ. ಮನೆ ಕೆಲಸ ಮಾಡಿ ಬಿಡುವಿನ ಸಮಯದಲ್ಲಿ ಟಿವಿ ನೋಡೋದು ಇಲ್ಲ, ಮಲಗೋದು ನನ್ನ ಅಭ್ಯಾಸ. ಅಕ್ಕಪಕ್ಕ ಯಾರ ಹತ್ರನೂ ಹೆಚ್ಚು ಬೆರಿತಾ ಇರ್ಲಿಲ್ಲ. ಹೀಗೆ ನನ್ನ ಜೀವನ ರುಚಿ ಇಲ್ಲದ ಅಡುಗೆ ತರ ಇತ್ತು. ನಂಗೂ ಒಮ್ಮೊಮ್ಮೆ ತುಂಬಾ ಬೇಜಾರ ಅನಿಸ್ತಿತ್ತು. ಅದೇ ನಮ್ಮ ಹಣೆಬರಹ ಇಷ್ಟೇ ಅಂತ ಸುಮ್ನಾಗ್ತಿದ್ದೆ. ಹೊಸ ನೆರೆಹೊರೆ ಮತ್ತೆ ಭಾವನೆಗಳ ಚಿಗುರು. ಹೀಗಿರುವಾಗ ನಮ್ಮ ಮನೆ ಮೇಲೆ ಒಂದು ಮನೆ ಖಾಲಿಯಾಗಿತ್ತು. ಆ ಮನೆಗೆ ಹೊಸದಾಗಿ ಸುಮತಿ ಬಂದಳು. ಮನೆ ಪ್ರವೇಶದ ಪೂಜೆಗೆ ಆಕೆ ಕುಂಕುಮಕ್ಕೆ ಅಂತ ಕರೆದಿದ್ಲು. ನಾನು ಕೂಡ ಹೋಗಿ ಬಂದಿದ್ದೆ. ಅದೇ ನಮ್ಮಿಬ್ಬರ ಮೊದಲ ಭೇಟಿಯಾಗಿತ್ತು. ಅದಾದ ನಂತರ ಹೋಗಿ ಬರ್ತಾ ಸ್ವಲ್ಪ ಕ್ಲೋಸ್ ಆದ್ವಿ. ಸುಮತಿ ಮತ್ತೆ ಅವರ ಗಂಡ ರಾಘವ್ ಇಬ್ಬರೂ ಕೆಲಸಕ್ಕೆ ಹೋಗ್ತಿದ್ರು. ನಮ್ಮ ಮಾತುಕತೆ ಎಲ್ಲ ಸಂಜೆ ಹೊತ್ತು ಮಾತ್ರನೇ. ಕೆಲವೊಮ್ಮೆ ಗಂಡ ಹೆಂಡತಿ ಇಬ್ಬರೂ ಒಟ್ಟಿಗೆ ಬರ್ತಿದ್ರು. ಹಾಗಾಗಿ ನಾನು ಸುಮತಿಯನ್ನ ಮಾತಾಡಿಸೋದಕ್ಕೆ ಹೋದಾಗ ಅವರ ಗಂಡ ರಾಘವರನ್ನ ಕೂಡ ನಾನು ಮಾತಾಡಿಸ್ತಾ ಇದ್ದೆ. ಹೀಗೆ ನಮ್ಮ ಪರಿಚಯ ಶುರುವಾಯಿತು. ಕೆಲವೊಮ್ಮೆ ನಾನವರ ಮನೆಗೆ ಹೋದಾಗ ಅವರು ಅನ್ಯೋನ್ಯವಾಗಿ ಪ್ರೀತಿಯಿಂದ ಮಾತಾಡ್ತಾ ಇರೋದು, ಪರಸ್ಪರ ಸಣ್ಣ ಸಣ್ಣ ಸ್ಪರ್ಶಗಳು ನೀಡೋದು ನೋಡಿ ನನಗೆ ಮನಸ್ಸಲ್ಲೇ ಒಂದು ರೀತಿ ಆಸೆ ಚಿಗುರುತು. ಅವರ ನಡುವಿನ ಪ್ರೀತಿ ನನಗೆ ಹೊಸ ಆಲೋಚನೆಯನ್ನ ನೀಡಿತ್ತು. ಅಂತಹ ಒಂದು ಬಾಂಧವ್ಯ ನಮ್ಮಲ್ಲಿಯೂ ಇರಬೇಕಿತ್ತು ಅಂತ ಅನಿಸ್ತು. ನನ್ನ ಜೀವನದಲ್ಲಿ ಏನೋ ಒಂದು ಕೊರತೆ ಇರೋದನ್ನ ನಾನು ಅರಿತುಕೊಂಡೆ. ಬೆಳಗ್ಗೆ ಎದ್ದಾಗ ರಾತ್ರಿಯ ನನ್ನ ಆಲೋಚನೆಗಳು ನೆನಪಾಗಿ ಸ್ವಲ್ಪ ಮುಜುಗರ ಆಯಿತು. ಹಾಗೇನೇ ನಾಚಿಕೆನೂ ಆಯಿತು. ಮತ್ತೆ ಮನೆ ಕೆಲಸ ಮಾಡೋಕೆ ಹೋದೆ. ನನ್ನ ಗಂಡ ಮತ್ತೆ ಮಗನನ್ನ ಕಳುಹಿಸಿದ ಮೇಲೆ ಕೆಲಸ ಮುಗಿಸಿ ಬಂದು ಹಾಗೆ ಹಾಸಿಗೆ ಮೇಲೆ ಬಿದ್ಕೊಂಡೆ. ಏನೋ ಹೊಸದನ್ನ ಕಲಿಯೋ, ಹೊಸ ಹವ್ಯಾಸಗಳನ್ನ ಬೆಳೆಸಿಕೊಳ್ಳೋ ಆಸೆ ಶುರುವಾಯಿತು. ಸುಮ್ಮನೆ ಕೂತು ಟಿವಿ ನೋಡುವುದರ ಬದಲು ಸಕ್ರಿಯವಾಗಿ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು. ರಾಘವ್ ಒಬ್ಬ ಸೃಜನಶೀಲ ವ್ಯಕ್ತಿ ಅಂತ ಸುಮತಿ ಹೇಳಿದ್ಲು. ಅವರೊಂದಿಗೆ ಮಾತಾಡೋದು, ಅವರ ಆಲೋಚನೆಗಳನ್ನ ಕೇಳೋದು ಒಳ್ಳೇದು ಅಂತ ಅನ್ನಿಸ್ತು. ರಾಘವ್ ಜೊತೆ ಏಕಾಂತ. ಒಂದು ದಿನ ಬೆಳಗ್ಗೆ ಮನೆ ಕೆಲಸ ಮುಗಿಸಿ ಪಾತ್ರೆಗಳನ್ನ ಬಟ್ಟೆಗಳನ್ನ ತೊಳೆದು ಒಣಗಾಕೋದಕ್ಕೆ ಮೇಲೆ ಹೋದೆ. ಹಾಗೆ ಯಾಕೋ ಸುಮತಿ ಮನೆ ಕಡೆ ನೋಡಿದೆ. ಮನೆ ಬಾಗಿಲು ತೆರೆದೇ ಇತ್ತು. ನಾನು ಹತ್ರ ಹೋಗಿ ಸುಮತಿ ಅಂತ ಕೂಗ್ದೆ. ಆಗ ರಾಘವ್ ಆಚೆ ಬಂದ್ರು. ನಾನು ಸುಮತಿ ಇದ್ದಾಳೇನೋ ಅನ್ಕೊಂಡೆ ಅಂದೆ. ಅವರು ಅವಳಿಂದು ಕೆಲಸಕ್ಕೆ ರಜೆ, ಲೇಟ್ ಆಯ್ತು ಅಂತ ಹೋಗಲಿಲ್ಲ ಅಂದ್ರು. ನಾನು ಅಷ್ಟೇನಾ, ಸುಮತಿ ಇದ್ದಾಳಾ ಅಂದೆ. ಅವಳು ಊರಿಗೆ ಹೋಗಿದ್ದಾಳೆ ಅಂದ್ರು. ನಾನು ಹೌದಾ, ಯಾವಾಗ ಹೋಗೋದು ಹೇಳಲೇ ಇಲ್ಲ ಅಂದೆ. ರಾಘವ್ ಅದು ರಾತ್ರಿ ಊರಿಂದ ಫೋನ್ ಮಾಡಿದ್ರು, ಅವರ ಅಮ್ಮನಿಗೆ ಹುಷಾರಿಲ್ಲ ಅಂತ. ಅದಕ್ಕೆ ಬೆಳಗ್ಗೆ ನಾನು ಹೋಗಿ ಬಸ್ಸಿಗೆ ಬಿಟ್ಟು ಬಂದೆ ಅಂದ್ರು. ನಾನು ಹೌದಾ, ಮತ್ತೆ ಯಾವಾಗ ಬರ್ತಾಳೆ ಅಂದೆ. ಆಗ ರಾಘವ್ ಗೊತ್ತಿಲ್ಲ, ಊರಿಗೆ ಹೋದ ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾಳೆ ಅಂದ್ರು. ನಾನು ಸರಿ, ನೀವು ತಿಂಡಿ ಏನು ತಿಂದ್ರಿ ಅಂದೆ. ರಾಘವ್ ಇನ್ನೂ ತಿಂದಿಲ್ಲ, ಬಂದ ಹಾಗೆ ಮಲ್ಕಬಿಟ್ಟೆ. ಈಗ ಏನಾದ್ರೂ ಮಾಡ್ಕೋಬೇಕು ಅಂದ್ರು. ಬೇಡ, ನಾನು ಪಲಾವ್ ಮಾಡಿದೀನಿ ತಂದು ಕೊಡ್ತೀನಿ ಅಂದೆ. ಆಗ ರಾಘವ್ ಬೇಡ, ಯಾಕೆ ಸುಮ್ನೆ ತೊಂದರೆ ತಗೊಳ್ತೀರಾ ಅಂದ್ರು. ನಾನು ಒಂದು ಸರ್ತಿ ಅವರ ಮುಖ ನೋಡಿ ಏನು ತೊಂದರೆ ಇಲ್ಲ ಅಂತ ನಕ್ಕು ಮನೆಗೆ ಪಲಾವ್ ತರೋಕೆ ಹೋದೆ. ಆಗ ರಾಘವ್ ಒಬ್ಬರೇ ಇದ್ದಾರೆ ಅಂತ ನೆನೆಸಿಕೊಂಡು ಮನಸ್ಸಿಗೆ ಖುಷಿಯಾಯಿತು. ಅವರಿಗೆ ಸಹಾಯ ಮಾಡಬೇಕು ಅನ್ಕೊಂಡೆ. ನಾನು ಮನೆಯಿಂದ ಬಿಸಿ ಬಿಸಿ ಪಲಾವ್ ತಂದು ರಾಘವ್ಗೆ ಕೊಟ್ಟೆ. ನಾನು ಬಿಸಿ ಇದೆ, ಈಗಲೇ ತಿನ್ಬಿಡಿ ಅಂದೆ. ರಾಘವ್ ಪರವಾಗಿಲ್ಲ, ನಾನು ಆಮೇಲೆ ತಿಂತೀನಿ ಅಂದ್ರು. ನಾನು ಇಲ್ಲ, ನೀವು ತಿನ್ನಬೇಕು ಅಂತ ತಟ್ಟೆಗೆ ಹಾಕೊಂಡು ಬಂದು ಕೊಟ್ಟೆ. ಕೊಡುವಾಗ ನಾನು ಸ್ವಲ್ಪ ಬಗ್ಗಿದಾಗ ನನ್ನ ಬಲೆಯು ಅವರಿಗೆ ಸ್ಪಷ್ಟವಾಗಿ ಕಾಣಿಸ್ತು. ರಾಘವ್ ನನ್ನನ್ನ ನೋಡಿದ. ಅವರ ಕಣ್ಣುಗಳಲ್ಲಿ ಏನೋ ಒಂದು ಹೊಳಪು ಕಾಣಿಸ್ತು. ನಂಗೊಂದು ಪುಟ್ಟ ರೋಮಾಂಚನ ಆಯ್ತು. ನಾನು ತಿಂದು ಹೇಳಿ ಹೇಗಿದೆ ಅಂತ ಕೇಳಿದೆ. ಆಗ ರಾಘವ್ ತಿಂತ ಚೆನ್ನಾಗಿದೆ ಅಂತಂದ್ರು. ನಾನು ನಿಮ್ಮ ಹೆಂಡತಿ ಮಾಡಿದಕ್ಕೆ ತಿಂತಾನಾ ಅಂತ ಕೇಳ್ದೆ. ನಗ್ತಾ ಸ್ವಲ್ಪ ಕೀಳಿಯೋ ಧ್ವನಿನಲ್ಲಿ ಕೇಳ್ದೆ. ಆಗ ರಾಘವ್ ಚೆನ್ನಾಗಿದೆ ಅಂತ ನನ್ನ ಕಡೆ ನೋಡಿ ನಕ್ಕರು. ನಾನು ಸರಿ, ನೀವು ತಿಂತಿರಿ, ನಾನು ಬಟ್ಟೆ ಒಣಗಾಕೆ ಬರ್ತೀನಿ ಅಂದೆ. ರಾಘವ್ ಆಯ್ತು ಅಂದ್ರು. ನಾನು ಹೊರಗಡೆ ಹೋಗೋಕೆ ಮುಂಚೆ ಒಂದು ಸತಿ ಅವರ ಕಡೆ ನೋಡಿದೆ. ಅವರಲ್ಲಿ ಒಂದು ವಿಚಿತ್ರ ಆಕರ್ಷಣೆ ಕಾಣಿಸ್ತು. ದಾರಿಯ ಆಟ. ಬಟ್ಟೆ ಒಣಗಾಕಿ ಮತ್ತೆ ರಾಘವ್ ಬಳಿ ಬಂದೆ. ನಾನು ತಿಂಡಿ ತಿಂದ್ರಾ ಅಂದೆ.
ಆಗ ರಾಘವ್ ಹೂಂ ತಿಂದೆ ಅಂದ್ರು. ಇನ್ನು ಸ್ವಲ್ಪ ತರಳ ರಾಘವ್ ಅಂದೆ. ಆಗ ರಾಘವ್ ಬೇಡ ಸಾಕು ಅಂತಂದ್ರು. ಯಾಕ್ರೀ ಚೆನ್ನಾಗಿಲ್ವಾ ಅಂತ ಅವರನ್ನ ನೋಡ್ತಾ ಕೇಳಿದೆ. ಆಗ ರಾಘವ್ ಹಾಗೇನೂ ಇಲ್ಲ, ತುಂಬಾ ಚೆನ್ನಾಗಿತ್ತು ಅಂತ ನನ್ನ ನೋಡ್ತಾ ಹೇಳಿದ್ರು. ನಾನು ಸರಿ ಪ್ಲೇಟ್ ಕೊಡಿ ಅಂತ ಮುಂದೆ ಬಗ್ಗಿದೆ. ಆಗ ನನ್ನ ಉಡುಪಿನಿಂದ ನನ್ನ ಬಲೆ ಸ್ಪಷ್ಟವಾಗಿ ಕಾಣಿಸ್ತು. ರಾಘವ್ ಹೇ ಏನ್ ಮಾಡ್ತಾ ಇದ್ದೀರಾ, ಬೇಡ ಬೇಡ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಬಿಡಿ ಅಂದ್ರು. ನಾನು ಪರವಾಗಿಲ್ಲ ಕೊಡಿ ಅಂತ ಪ್ಲೇಟ್ ತಗೊಂಡೆ. ನನ್ನ ಕೈ ಅವರ ಕೈಗೆ ಸಣ್ಣದಾಗಿ ತಾಗಿತು. ಒಂದು ಕ್ಷಣ ನಾವಿಬ್ಬರೂ ಪರಸ್ಪರ ನೋಡ್ಕೊಂಡ್ವಿ. ಹೋಗಿ ಪ್ಲೇಟ್ ತೊಳೆದು ಬಂದೆ. ರಾಘವ್ ತುಂಬಾ ಚಾನ್ಸ್ ಕಂಡಿ ಅಂತ ನನ್ನ ನೋಡ್ತಾ ಹೇಳಿದ್ರು. ನಾನು ಥ್ಯಾಂಕ್ಸ್ ಯಾಕೆ ಅಂತ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದೆ. ಆಗ ರಾಘವ್ ನೀವು ಮಾಡಿದ್ ಪಲಾವ್ಗೆ ಅಂತ ನನ್ನ ಕಡೆ ಒಂದು ಬಿಸಿ ನೋಟ ಬೀರ್ತಾ ಹೇಳಿದ್ರು. ನಾನಿನ್ನೂ ಏನಾದ್ರೂ ಬೇಕಂದ್ರೆ ನನ್ನ ಹತ್ರ ಕೇಳಿ, ಸಂಕೋಚ ಪಟ್ಟಕೊಳ್ಳಬೇಡಿ ಅಂತ ಹೇಳಿದೆ. ಆಗ ರಾಘವ್ ಸರಿ ಯಾಕೆ ನಿಂತಿದ್ದೀರಾ, ಕೂತ್ಕೊಳ್ಳಿ ಅಂತ ತಮ್ಮ ಕುರ್ಚಿನ ಸರಿ ಮಾಡಿಕೊಳ್ತಾ ಹೇಳಿದ್ರು. ನಾನವರ ಎದುರಿಗೆ ಕೂತ್ಕೊಂಡೆ. ಸುಮತಿ ಈಗ ನೆಮ್ಮದಿಯಿಂದ ಇರಬಹುದೇನೋ ಅಲ್ವಾ ಅಂತ ಕೇಳ್ದೆ. ಆಗ ರಾಘವ್ ಯಾಕ ಹಾಗೆ ಕೇಳ್ತಾ ಇದ್ದೀರಾ ಅಂತಂದ್ರು. ಆಗ ನಾನು ನಕ್ಕು ಏನಿಲ್ಲ ಬಿಡಿ ಅಂದೆ. ಆಗ ರಾಘವ್ ಇಲ್ಲ ಇಲ್ಲ ನೀವೇನೋ ಮುಚ್ಚಿಡ್ತಿದ್ರಾ, ಏನ್ ಹೇಳಿದ್ದು ಅಂದ್ರು. ಆಗ ನಾನು ಸುಮತಿ ನಿಮ್ಮ ಬಗ್ಗೆ ಹೇಳಿದ್ದನ್ನ ನೆನಪಿಗೆ ಬಂತು, ಅಷ್ಟೇ ಅದಕ್ಕೆ ಕೇಳಿದೆ ಅಂದೆ. ಆಗ ರಾಘವ್ ಅದೇನು ಹೇಳಿದ್ದಾಳೆ ನನ್ನ ಹೆಂಡತಿ ಅಂತಂದ್ರು. ಆಗ ನಾನು ನಗ್ನಗ್ತಾ ಸ್ವಲ್ಪ ಆಳವಾದ ಅರ್ಥದಲ್ಲಿ ಕೇಳಿದೆ, ನೀವು ಅವರನ್ನ ತುಂಬಾ ಕಾಡಿಸ್ತೀರಂತೆ, ಅವಳು ನಿಮ್ಮಿಂದ ನಿದ್ದೆನೇ ಮಾಡೋಕಾಗಲ್ವಂತೆ, ಈಗ ಅವರಿಗೆ ಆರಾಮಾಗಿ ನಿದ್ದೆ ಮಾಡಬಹುದು ಅಲ್ವಾ. ಆಗ ರಾಘವ್ ಮುಖದಲ್ಲಿ ಸಣ್ಣದಾಗಿ ನಾಚಿಕೆ ಮೂಡಿಸ್ತು. ನಾಚಿಕೆಯಿಂದ ನಗ್ತಾ ಓ ಅದನ್ನೆಲ್ಲ ನಿಮಗೆ ಹೇಳಿದಾಳಾ, ಇನ್ನೇನೇನು ಹೇಳಿದ್ದಾಳೆ ಅಂತ ಕೇಳಿದ್ರು. ಆಗ ನಾನು ಸುಮ್ನೆ ಇನ್ನೂ ತುಂಬಾನೇ ಹೇಳಿದಾಳೆ ಬಿಡಿ ನಿಮ್ಮ ಬಗ್ಗೆ ಅಂತ ಸುಳ್ಳು ಹೇಳಿದೆ. ಆಗ ರಾಘವ್ ನಾಚಿನೀರಾಗಿ ನಕ್ಕರು. ನಾನಿವತ್ತು ಏನ್ ಮಾಡ್ತೀರಾ ಅಂತ ರೇಗಿಸ್ದೆ. ಆಗ ರಾಘವ್ ನಗಟನೆ ಮಾಡ್ತಾ ಗೊತ್ತಿಲ್ಲ, ಏನಾದ್ರೂ ದಾರಿ ಇದ್ರೆ ಹೇಳಿ ಅಂತಂದ್ರು. ಆಗ ನಾನು ದಾರಿ ಇದೆ, ಆದ್ರೆ ಹೇಳೋಕಾಗಲ್ಲ ಅಂದೆ. ಆಗ ರಾಘವ್ ಯಾಕೆ ಹೇಳೋಕಾಗಲ್ಲ ಅಂದ್ರು. ಆಗ ನಾನು ಆ ದಾರಿ ಅಂತದ್ದು ಹೇಳ್ಕೊಳ್ಳೋಕಾಗಲ್ಲ, ನೋಡಬಹುದು ಹೋಗಬಹುದು ಅಂದ್ರೆ ತೋರಿಸ್ತೀನಿ ಅಂದೆ. ಆಗ ರಾಘವ್ ಒಂದು ಕ್ಷಣ ಯೋಚಿಸಿ ಸರಿ ಯಾವ ದಾರಿ ಅಂತ ಕೇಳಿದ್ರು. ಆಗ ನಾನು ಎದ್ದು ಅವರ ಹತ್ರ ಹೋಗಿ ಕಣ್ಣು ಮುಚ್ಚಿ ಹೇಳ್ತೀನಿ ಅಂದೆ. ಆಗ ರಾಘವ್ ಯಾಕೆ ಕಣ್ಣು ಮುಚ್ಚಬೇಕು ಅಂದ್ರು. ನಾನು ನಿಮ್ ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ, ಕಣ್ಣು ಮುಚ್ಚಿ ಅಂದೆ. ಆಗ ರಾಘವ್ ಕಣ್ಣು ಮುಚ್ಚಿದ್ರು. ನಾನ ಅವರ ಕೈಯನ್ನ ತಗೊಂಡು ನನ್ನ ತೋಳಿನ ಮೇಲೆ ಸಣ್ಣದಾಗಿ ನನ್ನ ಉಡುಪಿನ ಅಂಚು ಅವರ ಕೈಗೆ ತಾಗುವಂತೆ ಇರಿಸ್ದೆ. ಮತ್ತೆ ನನ್ನ ಕೈಯನ್ನ ಅವರ ಕೈಯಿಂದ ತೆಗೆದೆ. ನಾನು ಕೈ ತೆಗೆದ ಮೇಲೆ ಅವರ ಕೈ ಅಲ್ಲೇ ಇತ್ತು. ನಾನೀಗ ಕಣ್ಣು ಬಿಡಿ, ದಾರಿ ನೋಡಿ ಅಂದೆ. ಆಗ ರಾಘವ್ ನನ್ನನ್ನ ನೋಡ್ತಾ ನನ್ನ ಕಣ್ಣು ಮುಚ್ಚಿದ್ರೆ ತಾನೇ ಬಿಡೋಕೆ ಅಂದ್ರು. ಅವರ ಮಾತು ನನ್ನಲ್ಲಿ ಹೊನ್ನಾಗಿ ಮೂಡಿಸ್ತು. ನಾನು ನಾಚಿಕೆಯಿಂದ ಹೋ ತುಂಬಾ ತುಂಟ್ರಪ್ಪ ಅನ್ನತ್ತಾ ಅವರ ಭುಜದ ಮೇಲೆ ಕೈಯನ್ನ ಇಟ್ಟೆ. ಆಗ ರಾಘವ್ ಎಲ್ಲಿ ದಾರಿ ಕಾಣಿಸ್ತಾನೆ ಇಲ್ಲ ಅಂತಂದ್ರು. ಅವರ ಕಣ್ಣುಗಳಲ್ಲಿ ತಮಾಷೆ ಇತ್ತು. ನಾನು ದಾರಿ ನಿಮ್ಮ ಕೈಯಲ್ಲೇ ಇದೆ, ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂದೆ. ಆಗ ರಾಘವ್ ಹಾಗೆ ಒಂದು ಕೈನ ಕೆಳಗೆ ಜಾರಿಸಿ ನನ್ನ ತೋಳನ್ನ ಹಿಡಿದು ನನ್ನನ್ನೇ ನೋಡ್ತಾ ಓ ಗೀತಾ ನಿಮ್ ದಾರಿ ತುಂಬಾ ಚೆನ್ನಾಗಿದೆ ಅಂದ್ರು. ನಾನದಕ್ಕೆ ನಿಮ್ಮ ಗಾಡಿಗೆ ಪರ್ಮಿಟ್ ಕೊಡ್ತಾ ಇರೋದು, ನೋಡಿ ಏನ್ ಮಾಡ್ತೀರಾ ಅಂದೆ. ಆಗ ರಾಘವ್ ತಮ್ಮ ಬೆರಳನ್ನ ನನ್ನ ತೋಳಿನ ಮೇಲೆ ಆಡಿಸ್ತಾ ಇಂಥ ದಾರಿ ಅಂದ್ರೆ ನನಗೆ ತುಂಬಾ ಇಷ್ಟ, ಇನ್ಮೇಲೆ ನನ್ನ ಗಾಡಿ ಯಾವಾಗಲೂ ಬರ್ತಾನೆ ಇರುತ್ತೆ ಅಂತ ಬೆರಳನ್ನ ಹಿಂದೆ ಮುಂದೆ ಮಾಡ್ತಿದ್ರು. ನಂಗೊಂದು ರೋಮಾಂಚನ ಆಯ್ತು. ಅವರ ಮಾತುಗಳು ನನ್ನ ಮನಸ್ಸಲ್ಲಿ ಹೊಸ ಆಸೆನೆ ಹುಟ್ಟಿಸಿದ್ವು. ನಿಮ್ಮೊಂದಿಗೆ ಮಾತಾಡೋದು ತುಂಬಾನೇ ಖುಷಿ ಕೊಡುತ್ತೆ ಅಂದೆ. ಅದಕ್ಕವರು ನಕ್ಕು ಈಗ ನೋಡಿ ಇನ್ನು ಎಷ್ಟು ಚೆನ್ನಾಗಿರುತ್ತೆ ನನ್ನ ಕೆಲಸ ಅಂತ ನನ್ನನ್ನ ಪ್ರೀತಿಯಿಂದ ನೋಡಿದ್ರು. ನಾವು ಹಾಗೆ ಸ್ನೇಹದಿಂದ ಮಾತಾಡ್ತಾ ನಮ್ಮ ಆಸಕ್ತಿಗಳನ್ನ ಹಂಚಿಕೊಂಡ್ವಿ. ಅವರ ಮಾತು ಅವರ ನಗು ನನಗೆ ಹೊಸ ಹುರುಪನ್ನ ನೀಡಿದ್ವು. ನಾನು ಅವರನ್ನ ತಬ್ಬಿ ಹಿಡಿದು ಅವರಿಗೆ ಸಹಕರಿಸ್ತಾ ಇದ್ದೆ. ನನ್ನ ಕೆನ್ನೆ ಕತ್ತು ಕೈಗಳನ್ನ ಸವರ್ತಾ ಮಾತಾಡ್ತಾ ಇದ್ವು. ರಾಘವ್ ನನ್ನ ಮಾತನ್ನ ಆಲಿಸಿ ನನ್ನ ಆಲೋಚನೆಗಳಿಗೆ ಬೆಂಬಲ ನೀಡಿದ್ರು. ನಾನು ನನ್ನ ಕೈ ಕೆಳಗೆ ಮಾಡಿ ಅವರ ತೋಳನ್ನ ಹಿಡ್ಕೊಂಡೆ. ಅವರ ಆಲೋಚನೆಗಳು ಜೀವನದ ಬಗ್ಗೆ ಅವರ ದೃಷ್ಟಿಕೋನ ನನಗೆ ತುಂಬಾ ಇಷ್ಟ ಆಯ್ತು. ನಂತರ ರಾಘವ್ರೊಂದಿಗೆ ಕೂತ್ಕೊಂಡು ನಾವು ಹಾಸ್ಯಮಯವಾಗಿ ಮಾತಾಡಿದ್ವಿ. ಅವರನ್ನ ಗಟ್ಟಿಯಾಗಿ ತಬ್ಬಿಕೊಂಡು ನಿಮ್ ಜೊತೆ ಮಾತಾಡೋದು ನನಗೆ ತುಂಬಾನೇ ಖುಷಿ ಕೊಡುತ್ತೆ ಅಂತಂದೆ.
ಅವರು ಕೂಡ ನಕ್ಕು ಇನ್ನೂ ಎಷ್ಟೋ ವಿಷಯಗಳಿದೆ, ಅವನ್ನ ಹಂಚಿಕೊಳ್ಳೋಣ ಅಂತಂದ್ರು. ನಾವು ಸೋಫಾದಲ್ಲಿ ಕೂತ್ಕೊಂಡು ನಗಾಡಿದ್ವಿ. ಆಗ ರಾಘವ್ ನನ್ನ ಕೈಯನ್ನ ಹಿಡ್ಕೊಂಡು ಬನ್ನಿ, ಇನ್ಮುಂದೆ ನಿಮ್ಮ ಜೀವನ ಖಂಡಿತ ರುಚಿಕರವಾಗಿರುತ್ತೆ ಅಂತಂದ್ರು. ರಾಘವ್ನ ಮಾತುಗಳು ನನಗೆ ಹೊಸ ಭರವಸೆನ ನೀಡಿದ್ವು. ಅವನ ಸ್ನೇಹದಿಂದ ಬೆರೆತ ನಂತರ ನನ್ನ ಜೀವನದಲ್ಲಿ ಬೇಸರ ಮಾಯವಾಗೋಯ್ತು, ನಗುವಿನ ಕ್ಷಣಗಳು ಹೆಚ್ಚಾದ್ವು. ಸಂಜೆ ನನ್ನ ಮಗ ಬರೋ ಸಮಯಕ್ಕೆ ನಾನು ನನ್ನ ಮನೆಗೆ ಬಂದೆ. ಮತ್ತೆ ರಾತ್ರಿ ಊಟ ಕೊಡೋಕೆ ಹೋದಾಗ ರಾಘವ್ ನನ್ನನ್ನ ನಗಿಸ್ತಾ, ಇನ್ಮುಂದೆ ಹೀಗೆ ಸ್ನೇಹದಿಂದನೇ ಇರೋಣ ಅಂತ ಹೇಳಿದ್ರು. ಮಾರನೇ ದಿನ ಗಂಡ ಮತ್ತೆ ಮಗನನ್ನ ಕಳಿಸಿ ರಾಘವ್ನ ಮನೆಗೆ ಹೋದೆ. ನನಗೋಸ್ಕರ ಕಾಫಿ ಮಾಡಿಕೊಂಡು ಕಾಯುತ್ತಿದ್ರು. ರಾಘವ್ ನನ್ನ ನೋಡಿ ಸಂತೋಷ ಆಯಿತು. ಹೀಗೆ ಸುಮತಿ ಬರೋವರೆಗೂ ನಮ್ಮಿಬ್ಬರ ಸ್ನೇಹ ಮತ್ತೆ ಮಾತುಕತೆ ನಿರಂತರವಾಗಿ ನಡೆಯಿತು. ಈ ಸ್ನೇಹ ನನ್ನ ಜೀವನದಲ್ಲಿ ಹೊಸ ತಿರುವನ್ನೇ ನೀಡಿತ್ತು. ನಾನು ಏಕಾಂಗಿ ಆಗಿಲ್ಲ, ನನ್ನೊಂದಿಗೆ ಹಂಚಿಕೊಳ್ಳೋದಕ್ಕೆ ಒಬ್ಬ ಒಳ್ಳೆ ಸ್ನೇಹಿತ ಇದ್ದಾನೆ ಅಂತ ಅನಿಸ್ತು. ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.